ಹೊಸತೆ ಕನ್ನಡ ಜಾತ್ರೆಗಳಿಗೆ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಒಳ್ಳೆ ಕಾಲೇಜಿಗೆ ಅಂತ ಹೋದೆ. ಬಸ್ ರಶ್ ಆಗಿತ್ತು. ಯಾವುದೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಹೋದೆ ತುಮಕೂರಿಗೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಅಲ್ಲಿಂದ ಬಸ್ ಹತ್ಕೊಂಡು ಸೀದಾ ತುಮಕೂರಿಗೆ ಬಂದೆ. ತುಮಕೂರಿಗೆ ಬಂದು ಇಳಿದು ಬಸ್ ಸ್ಟ್ಯಾಂಡಲ್ಲಿ ಸೀದಾ ಕಾಲೇಜ್ ಹತ್ರ ಹೋದೆ. ಮಡಕೆ ಬಸವ ಅಂತೀವಿ, ಗುಲಾಂಪಟ್ಟೆ ಚಂದ್ರ, ಮುಳ್ತಂತಿ ಕರಿಮಂತ್, ಗಂಧದ ಕಡ್ಡಿ ಪರಮೇಶ, ತಕಡಿ ತಮ್ಮಯ್ಯ, ತುಂಬಿ ಕಿಟ್ಟಿ ಅಂತೀವಿ. ಕಾಲೇಜ್ ಮುಗಿಸ್ಕೊಂಡು ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದು ಚೇಳೂರು ಗಾಡಿ ಎತ್ತದೆ. ಹುಡುಗರೆಲ್ಲ ವ್ಲಾಗ್ ಮಾಡ್ತಿದ್ ನೋಡಿ ಕ್ಯಾಂಪಸ್ ಗಂಟೆ ಸೈಡ್ಗೆ ಹೋಗ್ತಿದ್ರು. ಒಬ್ರು ಮಗ ತೋರಿಸ್ತಿರ್ಲಿಲ್ಲ. ಬಸ್ ಹೊರಟೋದು 2:15ಗೆ, ನಾವು ಹೋಗಿದ್ದು 1:15ಗೆ. 2:15 ತಕಾರ ಇನ್ನೇನ್ ಮಾಡೋಣ ಅಂತ ಎಲ್ಲ ಮಾತಾಡ್ಕೊಂಡು ಕುಂತಿದ್ರು. ಅಲ್ಲ, ನಿಮಗ್ ಬಂದಿರುತ್ತೆ ಅನ್ಕೊಳ್ರಿ ಕೊರೋನಾ. ಅವಾಗ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ ಸರ್. ಓಯ್, ನೀನ್ ಒಟ್ಟಿಗೆ ಅನ್ನ ತಿಂತೆ ಹೇಳಿ ತಿಂತೆ ನೀನು. ನಾನು ಹೇಳ್ಬಿಟ್ರೆ ಕೊರೋನಾ ಸತ್ತೋಗುತ್ತಾ? ನಿಮ್ಮ ಇದು ಇವ್ರೆ ಹೆಂಗೋ ಬಸ್ಸಲ್ಲಿ 2:15 ತಕಾರ ಕಾಯ್ದು ಹೊರಟು ಊರ್ಗಡೆ ಹೋದ್ವು. ಅಲ್ಲಿಂದ ಸ್ಟ್ರೈಟ್ ಊರ್ಗಡೆಗೆ ಹೋದೆ. ನಮ್ಮ ಹುಡುಗರ್ನೆಲ್ಲ ಆಟ ಆಡಿಸ್ಕೊಂಡು. ಹೆಸರು ಕ್ಯಾಡಬಾಂಬ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ. ಇದು ಮರಿಯಿಂದ ಇದಕ್ಕೆ ಕಣ್ಣೆಲ್ಲ ಕುಡ್ದಂಗೆ, ಒಳ್ಳೆ ಕುಡುಕ್ರ ತರ, ಗಾಂಜಾ ಹೊಡೆದಂಗೆ, ಡ್ರಗ್ ಅಡಿಕ್ಟ್ ತರ ಯಾವಾಗಲೂ ಒಂಥರ ಇರುತ್ತೆ, ತೆಲಾಡ್ತಾ ಇರುತ್ತೆ. ನಮ್ಮೂರ ಸಂತೆಲಿ ಮುಸ್ಸಂಜೆ ಹೊತ್ತಲ್ಲಿ ಹಿಂದೆ ಬಂದೋಡು ನೀಂತಾನೆ, ನಿನ್ನ ನೋಡಿ ನಕ್ಕೋನು ನಾಂತಾನೆ. ನಮ್ಮೂರ ಸಂತೆಲಿ ಮುಸ್ಸಂಜೆ ಹೊತ್ತಲ್ಲಿ ಹಿಂದೆ ಬಂದೋಡು. ಅಲ್ಲಿಂದ ಸೀದಾ ಮನೆಗೆ ಬಂದೆ. ನೈಟ್ ಏನು ಮಾಡಕ್ಕೆ ಕೆಲಸ ಇರಲಿಲ್ಲ, ಸುಮ್ಮನೆ ಅಲ್ದಾಡ್ತಿದ್ವು ನಾನು ನಮ್ಮ ಮಾವ ಇಬ್ರುನ. ನಮ್ದು ಏನು ಕೆಲಸ ಇರ್ತದೆ ಮುಗಿಸ್ಕೊಂಡ್ಬಿಡೋಣ ಅಂದ್ರೆ ಒಂದೊಂದು ಕರ್ಮ ಗೊತ್ತಲ್ಲ. ಅಲ್ಲಿಂದ ಸೀದಾ ಗಾಡಿಲಿ 2 ಗಾಡಿಲಿ, ಒಂದ್ರಲ್ಲಿ ನಾನು ನಮ್ಮ ಮಾವ, ಇನ್ನರಲ್ಲಿ ನಮ್ಮ ಅಣ್ಣ, ಇನ್ನೊಬ್ಬನು ನಮ್ಮ ಅಣ್ಣನೆಯ. ಎಲ್ಲ ಅಲ್ಲೆಲ್ಲೇ ಹುಡ್ಕೊಂಡು ನೈಟು ಮನೆ ಹತ್ರ ಹೋಗೋದು. 9 ಗಂಟೆ 10 ಗಂಟೆ ಆಗಿತ್ತು. ನಮ್ಮ ಅಮ್ಮ ಕೈಲಿ ಕೂತ್ಕೊಂಡು ಸೀದಾ ಮಾತಾಕೋದ್ವು. ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದ್ಯಾ? ಇಲ್ಲ ಕಣಕ್ಕ, ಇಲ್ವಂತೆ. ಓ ನೋ, ಇಟ್ಸ್ ಓಕೆ. ಹೊಸ ಆಕ್ಟಿವ್ ಕೋಲ್ಗೇಟ್ ನಲ್ಲಿ ಉಪ್ಪಿದೆ. ಅಯ್ಯೋ ಅಯ್ಯೋ ಅಯ್ಯೋ, ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು? ಒಂದು ನಂಗೆ ಹೇಳೋಕಿನ್ನ ನಾ ಬಂದ್ಬಿಟ್ಟು ಒಂದು 7-8 ಕೆರೆನ ಹೊಡೆದೋಗ್ಬಿಡ್ತೀಯ ಬಂದ್ಬಿಡಪ್ಪ. ಇವತ್ತಿನ ವ್ಲಾಗ್ ಇಷ್ಟೇನಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಐ ಡಿ ಬಂದ್ಬಿಟ್ಟು LL ಕ್ರೇಜಿ ಬೈ ಪವನ್ ಅಂತ ಬರುತ್ತೆ. ಯೂಟ್ಯೂಬ್ ಐ ಡಿ ಬಂದ್ಬಿಟ್ಟು ಪವನ್ ಕನ್ನಡಿಗ ಅಂತ ಬರುತ್ತೆ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಮೆಂಟು ಲೈಕು ಮಾಡಿ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ನಾನು ನಿಮ್ಮ ಪ್ರೀತಿಯ ಪವನ್ ಕನ್ನಡಿಗ. ಯಾರೋ ಇವರೆಲ್ಲ ಯಾರೋ